ಇನ್ನ ಭಾರತ ಕೊಟ್ಟಂತಹ ಏಟಿಗೆ ಪಾಪರ್ ಸ್ಥಾನಕ್ಕೆ ಈಗ ದಿಗಿಲು ಮೂಡ್ತಾ ಇದೆ. ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್. ಹಾಗಾದ್ರೆ ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಬೆದರಿಕೆಯನ್ನ ಹಾಕಿರೋದು. ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಹಾಗಾದ್ರೆ ಯುದ್ಧ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಬೆದರಿಕೆಯನ್ನ ಹಾಕೋದಕ್ಕೆ ನಿಂತಿದ್ದಾರೆ. ಸಿಂಧು ನದಿ ನೀರನ್ನ 24 ಕೋಟಿ ಜನರು ಕುಡಿತಾ ಇದ್ದಾರೆ. ಸಿಂಧು ನದಿ ಒಪ್ಪಂದ ಪಾಕ್ಗೆ ಬಹಳ ಮುಖ್ಯ ಅಂತ ಆತ ಹೇಳಿರೋದು. ಇನ್ನ ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಕ ಉತ್ತರವನ್ನ ನಾವು ನೀಡ್ತೀವಿ ಅಂತ ಪಾಕ್ನ ಉಪ ಪ್ರಧಾನಿ ಇಶಾಕ್ ದಾರ್ ಬೆದರಿಕೆಯನ್ನ ಒಡ್ಡಿರೋದು. ನೀರಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯುದ್ಧ ಫಿಕ್ಸ್ ಅನ್ನುವಂಥ ಮಾತನ್ನ ಪಾಕ್ ಸಂಸತ್ನಲ್ಲಿ ಉಪ ಪ್ರಧಾನಿ ಇಶಾಕ್ ದಾರ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಸಿಂಧು ನದಿ ನೀರನ್ನ ನಿಲ್ಲಿಸಿದ್ರೆ ಹಾಗಾದ್ರೆ ನಾವು ಯುದ್ಧ ಮಾಡಬೇಕಾಗುತ್ತೆ ಅನ್ನುವಂತಹ ಬೆದರಿಕೆಯನ್ನ ಆಯ್ತಾ ಒಡ್ಡಿರೋದು. ಭಾರತ ಕೊಟ್ಟಂತಹ ಏಟಿಗೆ ಈಗ ಪಾಕಿಸ್ತಾನ ದಿಗ್ಭ್ರಮೆಗೊಂಡಿದೆ. ಅದಕ್ಕೀಗ ಭಯ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಒಬ್ಬೊಬ್ರು ಸಚಿವರು ಎಲ್ಲರೂ ಒಂದೊಂದು ಮಾತನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಇದೀಗ ಅಲ್ಲಿನ ಉಪ ಪ್ರಧಾನಿ ಇಶಾಕ್ ಈ ರೀತಿ ಭಾರತಕ್ಕೆ ಬೆದರಿಕೆ ಒಡ್ಡೋದಕ್ಕೆ ಆತ ಮುಂದೆ ಬರ್ತಾ ಇರೋದು. ಸಿಂಧು ನದಿ ಒಪ್ಪಂದ ಪಾಕ್ಗೆ ಬಹಳ ಮುಖ್ಯ. ಸಿಂಧು ನದಿ ನೀರನ್ನ 24 ಕೋಟಿ ಜನ ಕುಡಿತಾರೆ ಅಂತ ಆತ ಹೇಳಿರೋದು. ಸದ್ಯ ಇದು ಪಾಕ್ ಸಂಸತ್ನಲ್ಲಿ ಅಲ್ಲಿನ ಉಪ ಪ್ರಧಾನಿ ಇಶಾಕ್ ಹೇಳಿಕೆಯನ್ನ ಕೊಟ್ಟಿರೋದು. ಸಿಂಧು ನದಿ ನೀರಿನ ಒಪ್ಪಂದ ಪಾಕಿಸ್ತಾನಕ್ಕೆ ಬಹಳ ಮುಖ್ಯ. ಇದು 24 ಕೋಟಿ ಜನರು ಈ ನೀರನ್ನ ಕುಡಿತಾ ಇದ್ದಾರೆ. ಈ ನೀರನ್ನ ನಿಲ್ಲಿಸಿದ್ರೆ ಭಾರತಕ್ಕೆ ನಮ್ಮ ಕಡೆಯಿಂದಲೂ ನಾವು ತಕ್ಕ ಉತ್ತರವನ್ನ ನೀಡಲೇಬೇಕಾಗುತ್ತೆ. ನೀರಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯುದ್ಧ ಫಿಕ್ಸ್ ಅನ್ನುವಂತಹ ಮಾತನ್ನ ಈ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಹೇಳಿಕೆಯನ್ನ ಕೊಟ್ಟಿರೋದು.